Hello students, welcome to the next class of numerical analysis. In the previous video we had studied about interpolation, which was Hermite interpolation, and in the previous to that Hermite interpolation we had studied about Lagrange interpolation. So in this video we will be studying spline interpolation. So spline andre enu first adanu tilkolona. So when computers were not available, the draftman used a device to draw a smooth curve through a given set of points such that the flow and the curvature are also continuous along the curve. Such a device was called spline and plotting of curve was called spline fitting. ಅಂದರೆ ಇಲ್ಲಿ ಹೇಳೋ ಪ್ರಕಾರ ಏನು ಅಂದರೆ ಒಂದಷ್ಟು ಸರ್ಟೈನ್ ಪಾಯಿಂಟ್ಸ್ನ ತಗೊಂಡು ಆ ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ಸ್ಮೂತ್ ಕರ್ವ್ ಡ್ರಾ ಮಾಡೋದನ್ನು ನಾವು ಸ್ಪ್ಲೈನ್ ಅಂತ ಕರಿತೀವಿ. ಸೊ ಅದೇ ಹೇಳ್ತಿರೋದು, ವೆನ್ ದ ಕಂಪ್ಯೂಟರ್ಸ್ ಆರ್ ನಾಟ್ ಇನ್ ಅವೈಲಬಲ್, ಡ್ರಾಫ್ಟ್ಮನ್ ಯೂಸ್ ದ ಡಿವೈಸ್ ಟು ಡ್ರಾ ಸ್ಮೂತ್ ಕರ್ವ್ ಥ್ರೂ ಗಿವನ್ ಸೆಟ್ ಆಫ್ ಪಾಯಿಂಟ್ಸ್. ಒಂದಷ್ಟು ಸೆಟ್ ಆಫ್ ಪಾಯಿಂಟ್ಸ್ ಇರುತ್ತೆ, ಆ ಪಾಯಿಂಟ್ಸ್ ತೊಗೊಂಡು ಸುಮ್ಮನೆ ಒಂದು ಎಂಡ್ ಪಾಯಿಂಟ್ ಕೊಟ್ಟಿದ್ರೆ ನಿಮಗೆ ಕರ್ವ್ ಹೆಂಗೆ ಹೋಗುತ್ತೆ, ಯಾವ ಥರ ಬರುತ್ತೆ ಏನು ಗೊತ್ತಾಗಲ್ಲ. ಅದೇ ನಿಮಗೆ ಇಂಟರ್ವಲಲ್ಲಿ ಡಿವೈಡ್ ಮಾಡ್ಕೊಂಡು ತುಂಬ ಕರ್ವ್ಸ್ ಇದ್ದರೆ ಯು ಕ್ಯಾನ್ ಪ್ಲಾಟ್ ಅ ಸ್ಮೂತ್ ಕರ್ವ್. ಸೊ ಆ ಥರ ಪ್ಲಾಟ್ ಮಾಡೋದನ್ನು ನಾವು ಸ್ಪ್ಲೈನ್ ಅಂತ ಕರಿತೀವಿ. ಆ್ಯಂಡ್ ಪ್ಲಾಟಿಂಗ್ ಆಫ್ ಕರ್ವ್ ವಾಸ್ ಕಾಲ್ಡ್ ಸ್ಪ್ಲೈನ್ ಫಿಟ್ಟಿಂಗ್. So we'll first learn what is spline function. Spline function of degree n with nodes xi. Nodes ಅಂದರೆ ಎಷ್ಟು ಪಾಯಿಂಟ್ಸ್ ಇದೆ ಅದೇ ಹೇಳೋದಲ್ಲ, ಕರ್ವ್ ಫಿಟ್ ಮಾಡೋಕ್ಕೆ ತುಂಬ ಪಾಯಿಂಟ್ಸ್ ತೊಗೊತೀವಿ. ವೇರ್ i is equal to 1 to n is a function f of x. So ಈ spline function ಅನ್ನೋದು you'll call it as f of x, which satisfies the following property. So f of xi, capital F of xi is equal to small f of xi. Small f of xi ಅಂದರೆ ನಿಮ್ಮದು ಕೊಟ್ಟಿರೋವಂಥ ಪಾಯಿಂಟ್ಸ್ ಇರುತ್ತಲ್ಲ ಎಕ್ಸು ಮತ್ತು ಎಫ್ ಆಫ್ ಎಕ್ಸು, ಅದು ಈ ಸ್ಮಾಲ್ ಎಫ್ ಆಫ್ ಎಕ್ಸ್ ಐ. ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಅಂದರೆ ದಿಸ್ ಸ್ಪ್ಲೈನ್ ಫಂಕ್ಷನ್. ಸೊ ಅದೆರಡು ಈಕ್ವಲ್ ಇರುತ್ತೆ ಇನ್ ಫಾರ್ ಐ ಈಸ್ ಈಕ್ವಲ್ ಟು 1 to n ಆನ್ ದ ಈಚ್ ಇನ್ ಸಬ್ ಇಂಟರ್ವಲ್ ಎಕ್ಸ್ ಐ ಮೈನಸ್ 1 ಎಕ್ಸ್ ಐ ಫಾರ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು n, for 1 less than or equal to I less than or equal to n. f of x is a polynomial of degree n. So in ನಮ್ಮ spline function ಏನು ಬರುತ್ತೆ, that will be of degree n. Based on this degree the spline function is further divided. ಅದು ಏನು ಅಂತ ನೋಡೋಣ. The function f of x and its derivative n minus 1 derivatives are continuous on the interval a comma b. So based on this degree n, the function spline function is divided into many types. Adರಲ್ಲಿ first one is linear spline. So we'll study what is a linear spline. So linear spline ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ linear interpolating splines for the data set. ಸೊ ಒಂದು ಡೇಟಾ ಕೊಟ್ಟಿದ್ದಾರೆ, ಮಾಮೂಲಿ ಇಂಟರ್ಪೊಲೇಷನ್ ಮಾಡಬೇಕಾರೆಲ್ಲ ನಮಗೆ ಡೇಟಾ ಇರ್ತಿತ್ತಲ್ಲ, ಎಕ್ಸು ಎಫ್ ಆಫ್ ಎಕ್ಸು. ಸೊ ಆ ಥರ ಇಲ್ಲಿ ಡೇಟಾ ಕೊಟ್ಟಿದ್ದಾರೆ. ವೇರ್ ದ ಇಂಟರ್ವಲ್, ಇದು ಫುಲ್ಲು ಡೇಟಾ ಏನಿರುತ್ತೆ ದಟ್ ಲೈಸ್ ಬಿಟ್ವೀನ್ ದ ಇಂಟರ್ವಲ್. ಸೊ ದ ಲೀನಿಯರ್ ಸ್ಪ್ಲೈನ್ S1, n is a continuous function that interpolates the data and it is constructed from the linear function that are 2-point interpolating formula. ಹೆಂಗೆ ಅಂತ ನೋಡೋಣ. 2-point interpolating polynomials ಹೆಂಗೆ ಅಂತ ನೋಡೋಣ. ಸೊ 2 ಪಾಯಿಂಟ್ ಅಂದರೆ ಇದು. ಸೊ ಎರಡು ಪಾಯಿಂಟ್ ಕನ್ಸಿಡರ್ ಮಾಡಿ ಅಲ್ಲಿ ನಾವು ಒಂದು ಲೀನಿಯರ್ ಫಂಕ್ಷನ್ನ ಡಿಫೈನ್ ಮಾಡ್ತೀವಿ, ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಅರ್ಥ. 2 ಪಾಯಿಂಟ್ ಅಂದರೆ ಒಂದು ಇಂಟರ್ವಲ್. ಇವಾಗ x0 x1 ಕನ್ಸಿಡರ್ ಮಾಡಿ ಅಲ್ಲಿ ಒಂದು ಲೀನಿಯರ್ ಫಂಕ್ಷನ್ನ ನಾವು ಒಬ್ಟೈನ್ ಮಾಡ್ತೀವಿ. ದಟ್ ಈಸ್ ಯುವರ್ ವಾಟ್ ಯು ಸೇ ಕನ್ಸ್ಟ್ರಕ್ಟಿಂಗ್ ಅ ಲೀನಿಯರ್ ಫಂಕ್ಷನ್. ದೇರ್ ಆರ್ ಅಟ್ 2 interpolating polynomials ಅಂತ ಹೇಳಿದ್ರು. ಓಕೆ, ಸೊ p1 of x is equal to f0 x minus x1 divided by x0 minus x1 plus f1 into x minus x0 divided by x1 minus x0. ಅದೇ ಥರ ಇದು ಹೋಗುತ್ತೆ. pn of x is equal to fn minus 1 x minus xn divided by xn minus 1 minus xn plus fn x minus xn minus 1 divided by xn minus 1. This belongs to the interval xn minus 1 comma xn. ಸೊ 2 ಪಾಯಿಂಟ್ ತೊಗೋತೀವಿ. 2 ಪಾಯಿಂಟಲ್ಲಿ ನಾವು ಒಂದು ಲೀನಿಯರ್ ಫಂಕ್ಷನ್ನ ಡಿಫೈನ್ ಮಾಡ್ತೀವಿ. ಆ ಥರ ಸೆಟ್ ಆಫ್ ಫಂಕ್ಷನ್ಸನ್ನು ಡಿಫೈನ್ ಮಾಡೋದನ್ನು ನಾವೇನಂತ ಕರಿತೀವಿ, ಸ್ಪ್ಲೈನ್ ಫಂಕ್ಷನ್ ಅಂತ ಕರಿತೀವಿ, ಲೀನಿಯರ್ ಸ್ಪ್ಲೈನ್ ಫಂಕ್ಷನ್ ಅಂತ. ಸೊ ಇದ್ರ ಬೇಸಲ್ಲಿ ನಾವು ಇವಾಗ ಸಮ್ಸ್ ನೋಡೋಣ. ಸೊ obtain the linear spline interpolating polynomial for the function f of x is equal to f of x defined by the data x
-1 0 ಮತ್ತು 1 ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ವಿಚ್ ಇಸ್ 0 1 ಆ್ಯಂಡ್ 3. ಸೊ ನಾವು ಇವಾಗ ಲೀನಿಯರ್ ಫಂಕ್ಷನ್ನ ಡಿಫೈನ್ ಮಾಡಬೇಕು, ಕನ್ಸ್ಟ್ರಕ್ಟ್ ಮಾಡಬೇಕು ಬಿಟ್ವೀನ್ 2 ಪಾಯಿಂಟ್ಸ್. ಸೊ ಇಲ್ಲಿ ನಮ್ಮ ಪಾಯಿಂಟ್ಸ್ ಏನು, ಫಸ್ಟ್ ಎರಡು ಪಾಯಿಂಟ್ ಈಸ್ -1, 0. ಸೆಕೆಂಡ್ ಎರಡು ಫಂಕ್ಷನ್ ಬಂದ್ಬಿಟ್ಟು 0, 1. ಈ ಎರಡು ಪಾಯಿಂಟಲ್ಲಿ ನಾವು ಲೀನಿಯರ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ದಟ್ ಮೀನ್ಸ್ ಎರಡು ಪಾಯಿಂಟ್ ಇದೆ ಅಂದರೆ, ಸೊ ಇವಾಗ ನಾವು ಲೀನಿಯರ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಫಾರ್ ದಟ್ ಫಸ್ಟ್ ಒನ್ ಈಸ್ P1 of x is equal to f0 into x minus x1 divided by x0 minus x1 plus f1 into x minus x0 divided by x1 minus x0. So ಎಲ್ಲ values to substitute ಮಾಡೋಣ. f0 is 0, x minus x1 is 0 divided by -1 minus 0 plus f1 is 1 and x minus of -1 is +1 divided by 0 plus 1. So we'll get this as x plus 1. So we got what is P1 of x. Next we'll find P2 of x. So P2 of x is equal to f1 into x minus x2 divided by x1 minus x2 plus f2 into x minus x1 divided by x2 minus x1. So f1 is 1, x minus x2 is 1, x1 is 0 minus 1 plus f2 is 3 into x minus x1 is 0 divided by 1 minus 0. So we get this as x minus 1 divided by -1 plus 3x divided by 1, or else this will become 2x plus 1. So this is your P2 of x. So ಇವಾಗ ನಾವು ನಮ್ಮ S1, n ಅಂದರೆ ನಮ್ಮ ಲೀನಿಯರ್ ಸ್ಪ್ಲೈನ್ ಫಂಕ್ಷನ್ನ ಡಿಫೈನ್ ಮಾಡೋಣ. ಸೊ ಏನಾಗತ್ತದು ಅಂತ ನೋಡೋಣ. ಸೊ S1, n of x is equal to, ಸೊ ಫಸ್ಟು x plus 1 ಬಂದಿದೆ ಯಾವಾಗ ಅಟ್ 2 ಪಾಯಿಂಟ್ಸ್ -1, 0. ಹಾಗೆ ನಮಗೆ ಒನ್ ಮೋರ್ ಈಸ್ 2x plus 1 in the interval 0, 1. So this is the required linear spline function. So we'll go to the second problem on this. So this is your next problem. Obtain the spline linear interpolating polynomials for the function f of x defined by the data which is given. X is 1, 2, 4, 8. F of x is 3, 7, 21, 33. Hence estimate the values of f of 3 and f of 7. ಸೊ ಫಸ್ಟ್ ಏನು ಮಾಡಬೇಕು, P1 of x ಬೇಕು. ಈ ಇಂಟರ್ವಲ್ ಕನ್ಸಿಡರ್ ಮಾಡ್ತಾ ಇದೀವಿ ನಾವು. ಸೊ ಅವಾಗ ಏನಾಗುತ್ತೆ, f0 ಇಂಟು x minus x1 divided by x0 minus x1 plus f1 x minus x0 divided by x1 minus x0. So f0 is 3 into x minus x1 is 2 divided by x0 is 1 minus 2 plus f1 is 7 into x minus x0 is 1 divided by 2 minus 1. So ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ -1. ಸೊ 3x minus 2 -1 ಇರೋದ್ರಿಂದ ಇದೇನಾಗುತ್ತೆ -3x plus 2 ಆಗುತ್ತೆ, ಪ್ಲಸ್ 6 ಆಗುತ್ತೆ, ಪ್ಲಸ್ 7x minus 7. So if you simplify, you will be getting P1 of x as 4x minus 1. So next we'll find out what is P2 of x. So for P2 of x, we have f1 into x minus x2 divided by x1 minus x2 plus f2 into x minus x1 divided by x2 minus x1. So 7 into
x minus 4 divided by 2 minus 4 plus f2 is 21 into x minus 2 divided by 4 minus 2. So idenagate 7x minus 28 divided by minus 2 plus 21x minus 42 divided by 2. So ಇದನ್ನು LCM ತಗೊಂಡು ಸಿಂಪ್ಲಿಫೈ ಮಾಡಿದಾಗ ನನಗೆ 7x minus 7 ಬಂತು. So next we need to find P3 of x, which is f2 into x minus x3 divided by x2 minus x3 plus f3 into x minus x2 divided by x3 minus x2, which is 21 into x minus 8 divided by 4 minus 8 plus 73 into x minus 4 divided by 8 minus 4, and simplify ಮಾಡಿದ್ರೆ 21x minus 168 divided by minus 4 plus 73x minus 292 divided by 4. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ P3 of x as 13x minus 31. ಸೊ ಇವಾಗ ಫಂಕ್ಷನ್ ಬರೆಯೋಣ. S1, n of x is equal to, so first ಏನು ಬಂತು 4x minus 1 when x belongs to 1, 2, and 7x minus 7 when x belongs to 2, 4, and 13x minus 31 when x belongs to 4, 8. ಓಕೆನಾ? ಸೊ ಇವಾಗ ನಾವು ಎಫ್ ಆಫ್ 3 ಮತ್ತು ಎಫ್ ಆಫ್ 7 ಫೈಂಡ್ ಔಟ್ ಮಾಡಬೇಕು. ಎಫ್ ಆಫ್ 3 ಬೇಕು ಅಂದರೆ ಇಟ್ ಬಿಲಾಂಗ್ಸ್ ಟು ದ ಇಂಟರ್ವಲ್ 2, 4. ಎಫ್ ಆಫ್ 7 ಬೇಕು ಅಂದರೆ ಇಟ್ ಬಿಲಾಂಗ್ಸ್ ಟು ದ ಇಂಟರ್ವಲ್ 4, 8. ಸೊ ಇದು ಕರೆಸ್ಪಾಂಡಿಂಗ್ ಆಗಿ ಬರೀಬೇಕು. ಸೊ ಎಫ್ ಆಫ್ 3 ಬಿಲಾಂಗ್ಸ್ ಟು ದ ಇಂಟರ್ವಲ್ 2, 4. Therefore, using the polynomial in 2, 4. So we get f of 3 is equal to 7 into 3 minus 7, which is 21 minus 7, or f of 3 is equal to 14. ಅದೇ ಥರ f of 7 belongs to the interval 4, 8. Therefore, using the polynomial in 4, 8, we get f of 7 is equal to 13 into 7 minus 31, which is equal to 91 minus 31, or we get f of 7 is equal to 60. So this is all about linear interpolation. So next is we will go for quadratic interpolation in our next class. So one sum ನಿಮಗೆ homework